ಇನ್ನು ಲೋಕಸಭಾ ಚುನಾವಣೆಯ ಕೊನೆ ಹಂತ ಅಂತಂದ್ರೆ 7ನೇ ಹಂತದ ಮತದಾನ ನಿನ್ನೆ ಮುಕ್ತಾಯ ಆಯಿತು. ಮತದಾನ ಮುಕ್ತಾಯ ಆಗ್ತಾ ಇದೆ ಹಾಗೇನೆ ಮತದಾನೋತ್ತರ ಸಮೀಕ್ಷೆಗಳು ಕೂಡ ಹೊರಬಿದ್ದಿದೆ. ಈ ಬಾರಿ ಶತಾಯಗತಾಯ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ನಿರೀಕ್ಷೆಯಲ್ಲಿದ್ದಂತ ಇಂಡಿಯಾ ಮೈತ್ರಿಕೂಟಕ್ಕೆ ಸಹಜವಾಗಿ ಇದೊಂದು ಬೇಸರ ತರಿಸಿರುವಂತ ಫಲಿತಾಂಶ ಆಗಿದೆ. ಎನ್ಡಿಎ ಮೈತ್ರಿಕೂಟ ಈ ಬಾರಿ ಬಹಳ ಸ್ಪಷ್ಟವಾದಂತಹ ಬಹುಮತವನ್ನು ಪಡೆದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಆದ್ರೆ ಕಾಂಗ್ರೆಸ್ ಸೇರಿದ ಹಾಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಈ ವಿಚಾರವನ್ನ ಸುತಾರಾಮ್ ಒಪ್ತಾ ಇಲ್ಲ. ಬೇರೆ ಬೇರೆ ತೆರಣ ಅಂತ ಪ್ರತಿ ಟೀಕೆಗಳನ್ನ ಕಾಂಗ್ರೆಸ್ ಹಾಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಈ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇವೆ. ಹಾಗಾದ್ರೆ ಎಕ್ಸಿಟ್ ಪೋಲ್ ಹೊರಬಂದಂತಹ ಬಳಿಕವಾಗಿ ಏನೇನ್ ರಾಜಕೀಯ ನಡೀತಾ ಇದೆ ಆ ಫಲಿತಾಂಶದ ಮೇಲೆ ಬನ್ನಿ ನೋಡೋಣ. एग्जिट पोल नहीं है, इसका नाम मोदी मीडिया पोल है. This exit poll is actually a bogus poll for government. ಎಲ್ಲ ವಾಸ್ತವಿಕ ಸ್ಥಿತಿ ಗೊತ್ತಲ್ಲ. ರಾಜ್ಯಗಳೆಲ್ಲ ಬರಬೇಕು. ದೊಡ್ಡ ಪ್ರಮಾಣದಲ್ಲಿ ಕೆಲಸ ಸತತ 10 ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ನರೇಂದ್ರ ಮೋದಿ ಮತ್ತೊಮ್ಮೆ ಅಂದ್ರೆ 3ನೇ ಬಾರಿ ಈ ದೇಶದ ಪ್ರಧಾನಿಯಾಗಲಿದ್ದಾರೆ ಅಂತ ಬಹುತೇಕ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿವೆ. ಬಹುನಿರೀಕ್ಷಿತ 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಡಿದ್ದು ಹೊರಬೀಳಲಿದೆ. ನಿನ್ನೆ 7ನೇ ಹಂತದ ಹಾಗೂ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಮತದಾನೋತ್ತರ ಸಮೀಕ್ಷೆಗಳು ಹೊರಬಿದ್ದಿವೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳು ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿವೆ. ಪೋಲ್ಗಳ ಪ್ರಕಾರ ಈ ಬಾರಿ ಎನ್ಡಿಎ 350ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸತತ 3ನೇ ಬಾರಿ ಅಧಿಕಾರಕ್ಕೇರಲಿದ್ದು ಇಂಡಿಯಾ ಒಕ್ಕೂಟ 200ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಪಡೆಯಲಿದೆ ಅಂತ ಭವಿಷ್ಯ ನುಡಿದಿವೆ. ಸಮೀಕ್ಷೆಗಳ ವರದಿ ಒಪ್ಪದ ಇಂಡಿಯಾ ಮೈತ್ರಿಕೂಟ. ಇದು ಮೋದಿ ಮೀಡಿಯಾ ಸಮೀಕ್ಷೆ ಎಂದ ರಾಗ. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಎಕ್ಸಿಟ್ ಪೋಲ್ ತಿರಸ್ಕರಿಸಿದ್ದಾರೆ. ಇದು ಫ್ಯಾಂಟಸಿ ಸಮೀಕ್ಷೆ ಮತ್ತು ಮೋದಿ ಸಮೀಕ್ಷೆ ಅಂತ ಟೀಕಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತಾಡಿ ಈ ಎಕ್ಸಿಟ್ ಪೋಲ್ ನಕಲಿ ಸಮೀಕ್ಷೆ ಬೋಗಸ್ ಅಂತ ಮುಖ ತಿರುಗಿಕೊಂಡು ಹೊರಟು ಹೋಗಿದ್ದಾರೆ. नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. सिद्धू मूसेवाला का सॉन्ग सुना आपने? 295. We discussed with our PCC president, chief ministers, in charges, candidates. They are all very confident. This exit poll is actually a bogus poll for government. 295. ಸಮೀಕ್ಷೆ ಬೆನ್ನಲ್ಲೇ ಇಂಡಿಯಾ ಬ್ಲಾಕ್ ನಾಯಕರ ಸಭೆ. ಸಮೀಕ್ಷೆ ಬಹಿರಂಗವಾಗ್ತಾ ಇದ್ದಂತೆ ಇಂಡಿಯಾ ಬ್ಲಾಕ್ ನಾಯಕರು ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಕಾಂಗ್ರೆಸ್, ಸಿಪಿಐಎಂ, ಸಿಪಿಐ, ಡಿಎಂಕೆ, ಎಐಡಿಎಂಕೆ, ಆರ್ಜೆಡಿ, ಶಿವಸೇನೆ ಮತ್ತು ಎನ್ಸಿಪಿಯ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಈ ಸಭೆಯ ಬಳಿಕ ಕಾಂಗ್ರೆಸ್ ತನ್ನ ಎಲ್ಲ ರಾಜ್ಯಗಳ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿತು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ, ಎಕ್ಸಿಟ್ ಪೋಲ್ನಲ್ಲಿ ತೋರ್ತಾ ಇರೋದು ಸರಿಯಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. Surveys can't be done going to a village, sitting at the headquarters of the village and speaking to people. In a village there are a lot of places where there will be colonies, there will be women, there will be all sections of the society. Every section of the society has become different. Now also I am telling you, our number will be more, will be double digit plus more. Over 2/3 of the seats, we are very confident that the Congress party will win in Karnataka. ಮೋದಿ ಪಿಎಂ ಆದರೆ ಕೇಶ ಮುಂಡನೆ ಎಂದ ಆಪ್ ಶಾಸಕ. ಚುನಾವಣೋತ್ತರ ಸಮೀಕ್ಷೆಗಳನ್ನು ಆಮ್ ಆದ್ಮಿ ಪಕ್ಷದ ಮುಖಂಡ ಸೋಮನಾಥ್ ಭಾರತಿ ಹಲ್ಲಗೆಳೆದಿದ್ದು, ಅಕಸ್ಮಾತ್ ಏನಾದರೂ ಮೋದಿ 3ನೇ ಬಾರಿ ಪ್ರಧಾನಿಯಾದರೆ ತಲೆ ಬೋಳಿಸಿಕೊಳ್ತೀನಿ ಅಂತ ಸವಾಲ್ ಹಾಕಿ ಟ್ವೀಟ್ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದಿಂದ ನವದೆಹಲಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಭಾರತಿ ಚುನಾವಣೋತ್ತರ ಸಮೀಕ್ಷೆಗಳು ಸುಳ್ಳು ಅಂತ ಜೂನ್ 4ರಂದು ಗೊತ್ತಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ.
ರಾಜ್ಯದಲ್ಲಿ ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್. ರಾಜ್ಯದ ಪಾಲಿಗೆ ಸಮೀಕ್ಷೆ ಸುಳ್ಳಾಗುವ ವಿಶ್ವಾಸದಲ್ಲೇ ಕೈಪಡೆ. ಮತದಾನೋತ್ತರ ಸರ್ವೆಗಳು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್ ಸಿಗುವ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿದಿವೆ. ಆದರೆ ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಅಂತಿರೋ ಕೈಪಡೆ ಡಬಲ್ ಡಿಜಿಟ್ ಕ್ರಾಸ್ ಮಾಡೋ ವಿಶ್ವಾಸದಲ್ಲಿದೆ. ಗುಪ್ತಚರ ಇಲಾಖೆಯಿಂದ 13 ಸ್ಥಾನಗಳನ್ನು ಗೆಲ್ಲುವ ಬಗ್ಗೆ ವರದಿ ಬಂದಿದ್ರೆ ಪಕ್ಷದ ಆಂತರಿಕ ವರದಿಯಲ್ಲೂ ಡಬಲ್ ಡಿಜಿಟ್ ಬರೋ ಬಗ್ಗೆ ಭವಿಷ್ಯವಿದೆ. ಹೀಗಾಗಿ ಗ್ಯಾರಂಟಿ ಕೈ ಹಿಡಿದ್ರೆ 14ರಿಂದ 15 ಸ್ಥಾನ ಗಳಿಸಬಹುದೆಂಬ ವರದಿ ಮೇಲೆ ಕೈ ನಾಯಕರು ನಂಬಿಕೆ ಇಟ್ಟಿದ್ದಾರೆ. ಹೀಗಾಗಿ ಎಕ್ಸಿಟ್ ಪೋಲ್ ವರದಿಯನ್ನ ಅಲ್ಲಗೆಳೆದಿರುವ ರಾಜ್ಯ ಕೈ ನಾಯಕರು ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ, ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾವ್ರಿಗೆಲ್ಲ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ಅದು ನೋಡಿ. ಇವತ್ತು ಹೇಳ್ತೀವಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್. ನಾವು ಸಂಪೂರ್ಣವಾದಂಥ ವಿಶ್ವಾಸ ಇದೆ. ನಾವು ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 295 ಆಗಿದೆ ನಮ್ಗೆ ಅನುಮಾನ. ಈಗಿನ ಅನೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೇನೆ. ಆದರೆ ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ನನಗನ್ಸುತ್ತೆ. ಯಾಕಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಪರವಾದ ಅಲೆ ಇದೆ. ಮೋದಿ ಹೆಚ್ಚು ಮತಗಳಿಂದ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ಗಳೆಲ್ಲ ಬಿಜೆಪಿ ಪರವಾದಂಥ ಒಂದು ಅಲೆ ಇರುವಂಥದ್ದು ಕರ್ನಾಟಕ ಸೇರಿ ಎಲ್ಲ ಕಡೆ ನಮ್ಮ ಮಾತನ್ನು ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಭಾಳ ದೊಡ್ಡ ಹಂತದ ಬಿಜೆಪಿ ಮತ್ತು ಪ್ರಧಾನಿ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ದಾರೆ. ನಾಲ್ಕರ ಕಾರಣ ಎಲ್ಲ ವಾಸ್ತವಿಕ ಸ್ಥಿತಿ ಹೇಗಾದ್ರೂ ಮಾಡಿ ಏನಾರಾಗಲಿ ಟಕಾಟಕ್ ಏನಿಲ್ಲ, ಬೇರೆ ಏನು ಬರಲ್ಲ. ಟಕಾಟಕ್ ಇಲ್ಲೇ ಟಕಾಟಕ್ ಅಂತ ಈಗ ಮನೆ ಕಲಿತೀವಿ. ಟಕಾಟಕ್ ಗಿರಾಕಿಗಳೆಲ್ಲ ಬರಬೇಕು. ಪಾಪ ಏನೇನೋ ಕ್ಯೂ ಹತ್ತಿಸ್ಬಿಟ್ಟಿದ್ರು. ನಾನು ಹೇಳೋದು ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರನ್ನು ಇದೆಲ್ಲದರ ಮಧ್ಯೆ ಇಂದು ಪ್ರಧಾನಿ ಮೋದಿ ತಮ್ಮ ಆಡಳಿತ ಮುಂದುವರೆಸಿದ್ದು ರೆಮಲ್ ಸೈಕ್ಲೋನ್ ಪರಿಣಾಮ ಹೀಟ್ ವೇವ್ ಸೇರಿದಂತೆ ಸಾಲು ಇಂದು 7 ಸಭೆಗಳನ್ನು ನಡೆಸಿದ್ದಾರೆ. ಸದ್ಯ ಎಲ್ಲರ ಚಿತ್ತ ಚುನಾವಣಾ ಫಲಿತಾಂಶದ ಮೇಲಿದ್ದು ಸಮೀಕ್ಷೆಗಳ ಲೆಕ್ಕ ಮತ್ತು ಇಂಡಿಯಾ ಕೂಟದ ವಿಶ್ವಾಸ ಏನಾಗಲಿದೆ ಅಂತ ನಾಡಿದ್ದು ಬಹಿರಂಗಗೊಳ್ಳಲಿದೆ. ಬ್ಯೂರೋ ರಿಪೋರ್ಟ್ TV9.